ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ, AIDS ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್, ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್, ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ 14ನೇ ವಿಜಯಪುರ ಸಾಂಸ್ಕೃತಿಕ ದಿನೋತ್ಸವವನ್ನು ನವೋದಯದ ಹರಿಕಾರರು, ಸಾಮಾಜಿಕ ಹೋರಾಟಗಳ ಮಹಾನ್ ಹರಿಕಾರ ಅಂತ ಜ್ಯೋತಿಬಾ ಫುಲೆ ಅವರಿಗೆ ಸಮರ್ಪಿತ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಇದೇ ತಿಂಗಳ 12ನೇ ತಾರೀಕಿಗೆ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದೊಳಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಾಡಿನ ಹಿರಿಯ ಸಾಹಿತ್ಯಗಳು, ಜಾಜಿ ಮಲ್ಲಿಗೆ ಕವಿ ಎಂದೇ ಪ್ರಸಿದ್ಧಿಯಾದಂಥ ಬಡವನಾದರ ಏನು ಪ್ರಿಯ ಈ ಹಾಡಿನ ಕವಿಗಳಾದಂಥ ಶ್ರೀ ಸತ್ಯಾನಂದ ಪಾತ್ರೋಡ್ ಸರ್ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಆದಮೇಲೆ ಒಂದು ಸಾಮಾಜಿಕ ಸದುಭಿರುಚಿ, ಉನ್ನತ ವಿಚಾರ, ಉನ್ನತ ಮೌಲ್ಯ ಆಡತಕ್ಕಂಥ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸ್ತೇವೆ. ಅಲ್ಲಿ ಸಮೂಹ ನೃತ್ಯ, ಸಮೂಹ ಗಾಯನ, ನೃತ್ಯ ರೂಪಕ, ಜನಪದ, ಕೊಳಲು ವಾದನ, ಸಮೂಹ ಗಾಯನ, ಅದ್ರ ಜೊತೆಗೇನೆ ಬಹಳ ಪ್ರಮುಖವಾಗಿ ಇಡೀ ದೇಶದಲ್ಲಿ ಖ್ಯಾತ ನಾಟಕರಂತ ಬಾದಲ್ ಸರ್ಕಾರ ಅವ್ರದ್ದು ಕನ್ನಡ ರೂಪಾಂತರ ಮೋಜಿನ ಸೀಮೆ ಆಚೆ ಒಂದು ಊರು ಆ ನಾಟಕ ಪ್ರಸ್ತುತಪಡಿಸ್ತಾರೆ. ಆವಿಷ್ಕಾರ ತುಮಕೂರು ತಂಡದಿಂದ 2ನೇ ದಿನ ಬೆಳಿಗ್ಗೆ 11 ಗಂಟೆಗೆ ಏಪ್ರಿಲ್ 13ನೇ ತಾರೀಕಿಗೆ ಬೆಳಿಗ್ಗೆ ಇವತ್ತು ಉದಯೋನ್ಮುಖ ಕವಿಗಳ ಒಂದು ಕವಿಗೋಷ್ಠಿ ಹಮ್ಮಿಕೊಂಡಿವಿ. ಈ ಕವಿಗೋಷ್ಠಿಯಲ್ಲಿನೂ ಕೂಡ ನಮ್ಮ ಜಿಲ್ಲೆಯ ಮತ್ತು ಬಾಗಲಕೋಟೆ ಅವಿಭಜಿತ ಜಿಲ್ಲೆಯಿಂದ ಕೂಡ ಹಲವಾರು ಕವಿಗಳು ಭಾಗವಹಿಸ್ತಾರೆ. ಅದಾದ್ಮೇಲೆ ಸಂಜೆ ಒಂದು ದೇವರ ನಾಡಿನಲ್ಲಿ ಅಂತೇಳಿ ಸಾಮಾಜಿಕ ಕಳಕಳಿ ಉಳಿಸ್ತಕ್ಕಂಥ ಕರಾವಳಿ ಪ್ರದೇಶದಲ್ಲಿ ಇವತ್ತು ದಿನನಿತ್ಯ ಬೆಳಗಾದ್ರೆ ಕೋಮುವಾದದ ಬೆಂಕಿ ಹಚ್ಚತಕ್ಕಂಥ ಘಟನೆ ನಡೀತದೆ. ಅದರ ಆಧಾರಿತ ಒಂದು ಸಿನಿಮಾ ದೇವರ ನಾಡಿನಲ್ಲಿ ಅಂತೇಳಿ ಆ ಸಿನಿಮಾ ಪ್ರಸ್ತುತಪಡಿಸ್ತದೆ. ಸಿನಿಮಾ ಆದ್ಮೇಲೆ ಸಂವಾದ ಕಾರ್ಯಕ್ರಮ ಇರ್ತದೆ. ಈ ಒಂದು ಸಿನಿಮಾ ಸಂವಾದದೊಳಗೆ ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಸಂಘಟನೆ ಅಧ್ಯಕ್ಷರಂತ ಕೆ ಸೋಮಶೇಖರ್ ಅವರು ಹಾಗೂ ಬಿಜಾಪುರ ಜಿಲ್ಲೆ ಹಿರಿಯ ಪತ್ರಕರ್ತರಂತ ಅನಿಲ್ ಹೊಸಮನಿ ಸರ್ ಅವರು, ಹಾಗೆ ನಮ್ಮ 4 ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಸಂವಾದಗಳು ಭಾಗವಹಿಸ್ತಾರೆ. ಒಟ್ಟಾರೆ ನಾವು ಒಂದು ಬಿಜಾಪುರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅಂದರೆ 13 ವರ್ಷಗಳ ಮುಗಿಸಿ 14ನೇ ವರ್ಷದೊಳಗೆ ಒಂದು ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಹಮ್ಮಿಕೊಂಡಿವಿ. ನಮ್ಮ ಬಹಳ ಪ್ರಮುಖ ಉದ್ದೇಶ ಒಂದು ಸಾಂಸ್ಕೃತಿಕ ಚಳವಳಿಯಾಗಿ ರೂಪಿಸಬೇಕು, ಜನಗಳ ಜನೋತ್ಸವ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಇದು ಕೇವಲ 2 ದಿವಸಕ್ಕೆ ಸೀಮಿತ ಅಲ್ಲ. ಇದಕ್ಕೆ ಪೂರಕವಾಗಿ ಕಳೆದ 2 ತಿಂಗಳಿಂದ ಬೇರೆ ಬೇರೆ ಕಡೆ ನಮ್ಮ ಈ ಜನೋತ್ಸವದ ಪ್ರಚಾರಗಳು ಹಮ್ಮಿಕೊಂಡಿರ್ತೇವೆ. ವಿದ್ಯಾರ್ಥಿ ಯುವಜನರ ಮಧ್ಯದಲ್ಲಿ, ಗ್ರಾಮೀಣ ಪ್ರದೇಶದ ಯುವಕರ ಮಧ್ಯೊಳಗೆ, ಏರಿಯಾದಲ್ಲಿರ್ತಕ್ಕಂಥ ಮಹಿಳೆಯರ ಮಧ್ಯೊಳಗೆ ಎಲ್ಲ ಕಡೆನೂ ಈ ಒಂದು ವಿಚಾರಗಳನ್ನ ನಾಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಜನಗಳಿಗೆ ಕೆಟ್ಟದ್ದು ಗೊತ್ತಾಗಿದೆ, ಎಲ್ರಿಗೂ ಗೊತ್ತಾಗಿದೆ ಕೆಟ್ಟದ್ದು. ಆದ್ರೆ ಕೆಟ್ಟದ್ದು ಗೊತ್ತಾದ್ರೆ ಸಾಲಲ್ಲ, ಒಳ್ಳೇದು ಯಾವುದು ಅಂತೇಳಿ ಗುರುತಿಸ್ಬೇಕಾಗಿದೆ. ಆ ಒಳ್ಳೇದು ಗುರುತಿಸ್ತಕ್ಕಂಥ ಕೆಲಸ ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ ತೊಗೊಂಡೇವಿ. ಒಳ್ಳೇದಂದ್ರೆ ಒಂದು ಉನ್ನತ ವಿಚಾರ, ಉನ್ನತ ಮೌಲ್ಯ, ಸಾಂಸ್ಕೃತಿಕ ಪತಾಕೆನೆ ತಿಳಿತಕ್ಕಂಥದ್ದು, ಸಾಮಾಜಿಕ ಹರಿಕಾರರು, ನವೋದಯದ ಹರಿಕಾರ ಅಂತ ಜ್ಯೋತಿಬಾ ಫುಲೆ ಮಹಾನ್ ವ್ಯಕ್ತಿಯ ವಿಚಾರಗಳನ್ನು ಜನಗಳ ಮಧ್ಯೆ ಹರಡ್ತಕ್ಕಂಥ ಕೆಲಸ ಸಂಘಟನೆ ತಗೊಂಡು ಇದನ್ನು ಹರಡಾಡ್ತೇವೆ. ನೀವು ಹೆಚ್ಚಿನ ಪ್ರಮಾಣದಲ್ಲಿ ಇಂಥ ಮಹಾನ್ ವಿಚಾರಗಳನ್ನ ಹೆಚ್ಚು ಪ್ರಸಾರ ಮಾಡಬೇಕು. ಈ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಸಂದೇಶನ ನಾಡಿನ ಜನತೆ ಮುಟ್ಟಿಸಬೇಕು ಅಂತೇಳಿ 4 ಸಂಘಟನೆಗಳ ಪರವಾಗಿ ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ, AIDS ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್, AIDYO ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್, AIMSS ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ 4 ಸಂಘಟನೆಗಳ ಪರವಾಗಿ ನಿಮ್ಮಲ್ಲಿ ನಾವೊಂದು ಮನವಿ ಮಾಡ್ತೀವಿ. ಸರ್, ಪತ್ರಿಕಾಗೋಷ್ಠಿಯೊಳಗೆ ಯಾರ್ಯಾರು ಇದ್ರಿ ಹೆಸರು ರೀ? ಪತ್ರಿಕಾಗೋಷ್ಠಿಯೊಳಗೆ ನಮ್ಮ ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆಯ ಬಿಜಾಪುರ ಜಿಲ್ಲಾ ಸಂಚಾಲಕರಾದಂಥ ಶ್ರೀ SP ಭರತ್ ಕುಮಾರ್ ಅವರು, ಹಾಗೆಯೇ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಬಿಜಾಪುರ ಜಿಲ್ಲಾ ಅಧ್ಯಕ್ಷರಾದಂಥ ಗೀತಾ ಎಚ್ ಅವರು, ನಮ್ಮ ಯುವಜನ ಸಂಘಟನೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಮ್ ಹಿರೇಮಠ್, ನಮ್ಮ ವಿದ್ಯಾರ್ಥಿ ಸಂಘಟನೆ AIDS ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಜಿಲ್ಲಾ ಕಾರ್ಯದರ್ಶಿ ಕಾವೇರಿ ರೇಸ್ಕೋ.